ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಏನ್ ಸಮಸ್ಯೆ ಇತ್ತು ಅದನ್ನ ಮೊದಲು ಹೇಳಿ. ಎಲ್ಲಾ ಮಾಡ್ತಾನೋ ಬಿಡ್ತಾನೋ ಅಂತೇಳಿ ಹೋಗ್ತೇನೆ ಏನ್ ಸಮಸ್ಯೆ ಇದೆ ಅದನ್ನ ಕೆರೆನ ಹೋಗ್ತೀರಿ. ನಮ್ಮ ಸಣ್ಣ SST ಮಂದಿನ ಬೇಯಿಸ್ತಾರೆ ನೀವು ಎಲ್ಲ ಆಯ್ತು ಹೋಗ್ತೇನೆ ನೀವು. ನಾವೆಲ್ಲ ಬಂದ್ರೆ ಅಚ್ಚಿಗೆ ಯಾವ ಇಲ್ಲ ಹೇಳಿ ನಿಮ್ಗೆ ಯಾರು ಮಾಡೋದಂದ್ರೆ ಅದು ಮಾಡ್ಬಾರ್ದು. ನಾವು ಸಾಧಾರಣ ನಿಮ್ಮನ್ನು ಬಿಟ್ಟು ಹೋಗೋದು ಇದ್ರ ಕೈ ಕಟ್ಟಿ ಹೋಗಿ ಒಂದು ಬಿಟ್ಟಿಲ್ರಿ. ಈಗ ರೀ ಒಂದು ತಿಂಗಳ ನಿಮ್ಮ ಅಕ್ಷರಗಳು ಬರ್ತಾವ. ನಾವು ಯಾರು ಒಬ್ರು ಕಡೆ ಆಗಿ ಓಡಿ ಹೋಗ್ತಾರೆ ಮಾಜಿ ಮಂತ್ರಿಗಳು ಬನ್ನಿ. ನಾವು ಇಲ್ಲಿ ಬಂದ್ರೆ ರೈತರೆಲ್ಲ ಬಂದ್ರೆ ನೀವು ಒಬ್ಬರು ಆಫೀಸರ್ ಸಿಗೋದು ಜನರಿಗೆ ಕೇಳೋಣ 5 ಜನ ಯಾವ ಬ್ಯಾಂಕ್ ಆಗಿದ್ರೆ ಈ ಬ್ಯಾಂಕ್ ಆಗಿದೆ ಅಂತ ಹಾಗೆ ಹೋಗೋರೆಲ್ಲ ಕರೆದ ಓಪನಿಂಗ್ ಮಾಡ್ತೇವೆ. ನಮ್ಮಲ್ಲಿ ಎಲ್ಲ ನಮ್ಮಲ್ಲಿ ಗೌರ್ಮೆಂಟ್ ನಾಮಿನೇಟ್ ಇದಾರ, MP ಇದಾರ, MLA ಇದಾರ. ಪ್ರೋಟೋಕಾಲ್ ಯಾರು ಒಬ್ರು ಮೇಂಟೈನ್ ಮಾಡಿದ್ರೆ ತರಕಾರಿ ಸರ್ ಹೇಳಿ ನೋಡ್ ನಿಮ್ಮ ಎಲ್ಲಾರು ಫೋಟೋದಾರ ನಮ್ಮ ಕಡೆ ನಿಮ್ ಯಾರು ಎಲ್ಲರೂ ಕೇಸ್ ಮಾಡ್ತಾನ ಅಂದ್ರೆ ಯಾವ್ದಾರ ಮಾಡ್ಕೊಂಡು ಯಾವ್ದು ಕೆಲಸ ಮಾಡ ಅಡಿಷನಲ್ ಕೆಲಸ ಮಾಡ್ತಾರೆ. ರಾತ್ರಿ ಅಡಿಷನಲ್ ಕೆಲಸ ಮಾಡ್ತಾರೆ. ಮಾಡ್ತಾರೆ ಮುಂದೆ ಮೈನ ಗೋಲ್ ಮಾಡ್ತಾರೆ. ಮಟ್ಟ ಮೇಂಟೈನ್ ಮಾಡೋದಿಲ್ಲ ಯಾರು ಸಾಹೇಬ್ರ. ನಮ್ಮಲ್ಲಿ 20 ಮಂದಿ ಮಾಜಿ ಮಂತ್ರಿಗಳು ಎಲ್ಲಾರು ಕೈತಾರೆ. ನಮ್ಮ ಗೆದ್ದೆ ಹೆಂಗ್ ಕೊಡೋದು ಹೇಳೋದ್ರೆ ಯಾಕೆ ಹೇಳೋದು ಅಲ್ವೇ ಸಾಧಾರಣ ಮಾಮ ಅವ್ರು ಹೇಳ್ತಾರ ಗತಿ ಹೇಳೋದು ಬೇಡ. ಯಾವ ಆಫೀಸರ್ ನೀವು 10 ಗಂಟೆಗೆ ಆಫೀಸಾಗ ಇರ್ಬೇಕು. ನೀವು ಎಲ್ಲಿ ಹೋಗ್ತಾರೆ ಇಲ್ಲಿ ಆಫೀಸ್ನಾಗ ಮೇಂಟೈನ್ ಮಾಡಿ ಅವ್ರು ನೀವು ಹಣಕಾಸಿಗೆ ಯಾವ ಆಫೀಸರ್ ಎಲ್ಲಿ ಹೋಗ್ಬೇಕು ನಾವು. ಇಲ್ಲ ನಾನು ಕೈತೆ ನಾನು ಗೌರ್ಮೆಂಟ್ ನಾಮಿನೇಟ್ ಇಂದ ನನ್ನ ಮನೆಗೆ ಬರೀ ನಾಳೆ ಮೈಂಡ್ ಬಸ್ ಐದ್ರಿ ಯಾರು ಹಾಗೆ ಹೋಗಾರ ಅಂತ ಉದ್ಘಾಟನೆ ಮಾಡಿ ನಾವು. ಯಾಕೆ ನಮ್ಮಲ್ಲಿ ಇದ್ರಲ್ಲಿ MP ಅವ್ರಿದ್ರಲ್ಲಿ MP ಅವ್ರಿಗೆ ಯಾಕೆ ಹೇಳಿ ನೀವು MP ಅವ್ರ ಸಂಬಂಧ ಮೈಂಡಲ್ಲಿ ಗುಡ್ಸ ಅಂಗನವಾಡಿ ಟೀಚರ್ ಇದ ಮಾಡಿ ಯಾರು ಕೇಳಿ ಮಾಡಿ ನೀವು ಅಂಗನವಾಡಿ ಯಾರು ಕೇಳಿ ಮಾಡಿ ನೀವು ಮೈಂಡ್ ಅಲ್ಲಿ ಅಂಗನವಾಡಿ ಸಂಖ್ಯೆ ನೀವು ರೈತ ಮೇಲೆ ಬ್ಲೇಮ್ ಮಾಡ್ತಿದ್ರಿ. ಪೈಪ್ ಹೊಡೆದ್ರೆ ಯಾರು ಪೈಪ್ ಬಿಟ್ಟಿದ್ರಿ ರೈತ ಹೊಡ್ತಾರೆ ಅಂತ ಹೇಳ್ತೀರಿ. ನಾಯಿಗಳು ಒಂದು ಫುಟ್ ತಳಗಿಲ್ಲ ಹ್ಯಾಂಗೆ ಪೈಪ್ ಬಿಟ್ಟು ಹೇಳ್ತಾರೆ. ಪ್ರೋಟೋಕಾಲ್ ಮೇಂಟೈನ್ಸ್ ಮಾಡಲ್ಲ ನೀವು. ಮಾಜಿ ಅಂಗನವಾಡಿ ಓಪನಿಂಗ್ ನಾ ಮಂದಿನ ಕಲ್ಸ್ರಿ ಈ ಹೆಣ್ಮಕ್ಳ ದೊಡ್ಡ ಮಾತಾಡಬಾರ್ದು ನಾವು. 5 ಮನ್ಸ್ ಅಂತಾವ್ ಏನಂತ ಹೇಳ್ತಾರೆ ನಾವು ನಮ್ಮ ಮಂದಿ ಅಂದ್ರೆ ನಡ್ಕಡೆ ರೆಕಾರ್ಡ್ ಬರೀ ಸರ್ ನಮ್ಮಲ್ಲಿ MLA ಬಂದಾಗ ಕರೆದ ನಮ್ಮ ಮಂದಿನ ಬೇಸಾದ್ರು ಅವಾಚ್ಯ ಶಬ್ದಗಳಿಂದ ಮಾತಾಡ್ಕೊಂಡು ನೀವು ನಿಮ್ಮ ವರ್ಕರ್ನ ಯಾವ ರೀತಿ ನಿಮ್ಮದ ಅವಾಚ್ಯ ಶಬ್ದಗಳ ಕಡೆಯಿಂದ ಮಾತಾಡ್ಸಾರ ಹೋಯ್ತಾನೆ MLA ಅಲ್ಲಿ ಮಾಡಿ MLA ಇದ್ರಲ್ಲಿ ಅದ PK ವರ್ಕರ್ ಸರ್ MLA ಇದ್ದ ಮನೆಯಲ್ಲಿ ಯಾರಿದ್ರೆ ಅವ್ರ ಕಡೆ ಮೊಬೈಲ್ ಕೊಡಿ ಕೊಡ್ರಿ ಮೈಕ್ ಕೊಡ್ರಿ ಯಾರಿದ್ರೆ ಹೇಳ್ರಿ ಯಾರಿದ್ರೆ ನೀವ್ ಯಾಕೆ MLA ಅಂತ ಕರೀತೀರಿ? ಸುಳ್ಳು ಯಾಕೆ ಕರೀತೀರಿ ನೀವು? ನೀವು ಯಾವ ಆಫೀಸರ್ MLA ಮಾವಲಿಲ್ಲ MLA ಸಾಹೇಬ್ರು MLC ಉಸ್ತುವಾರಿ ಮಂತ್ರಿ ಇಲ್ಲ. ಅವ್ರ ಕರೆದ್ರೆ ನೀವು ಹೋಗಿ ನಮ್ದೇನು ತಕರಾರಿಲ್ಲ. ಬೇರೆಯವ್ರು ಯಾರ ಕರೆದ್ರೆ 100 ಮಂದಿ ಅದಾರ ನಮ್ಮಲ್ಲಿ ಡೆಪ್ಟೇಡ್ಗಳು. ಅವ್ರು ಕರೆದ್ರೆ ಏನು ಹೋದಾಗಂದ್ರೆ ನಾನು ಕರೆದ್ರೆ ನೀವು ಬರ್ಬೇಕಾಗ್ತದೆ. ನಾನು ಕಂಡೀಷನ್ ನಿಮ್ಮನ್ನೇನು ಬಿಡೋಲ್ಲ. ಮರು ಸಲ ಪೂಜೆ ಇಡ್ತಾರೆ ಸೌಕರ್ಯ ಇವರು. ನಾವು ಹೋಗಿ ತಕರಾರು ಮಾಡಿದ್ರೆ ನಮ್ಮ ಹೆಸರು ಕಂಪ್ಲೇಂಟ್ ನಮ್ಮ ಮೇಲೆ ಕೊಡ್ತೀವಿ. 10 ಕಂಪ್ಲೇಂಟ್ ಕೊಡ್ರಿ ನೀವು ನೋಡ್ತಾನ 25 ಮಂದಿ ಅದಾರ ನಮ್ದು. ನೀವು ಸರ್ ಏನ್ ಮಾಡಿದ್ರೆ ಈಗ ಅಂಗನವಾಡಿ ಕಾರ್ಯಕ್ರಮ ಹೋಗ್ಬೇಕಂದ್ರೆ ಅವ್ರ ಮನೆಗೆ ಯೋಗ ಹೊಟ್ಟಿದಾರೆ ಸರ್. ನಿಮ್ಮ ನೀವು ತಾಲೂಕಾ ದಂಡಾಧಿಕಾರಿ ಹೇಳಿ ಕೇಳಿದ್ರೆ ಏನ್ ಬೇಕಾಗಿ ಹೋಗ್ತಾರೆ. ನಮ್ಮ ಗಾಡಿ ಏನು ಫೋಟೋ ನಿಮ್ಗೆ ಕೊಡ್ತಾರೆ
10 ಗಂಟೆಗೆ ಇರ್ಬೇಕು. ಮತ್ತೆ ಇಲ್ಲಿ ಅಭಿಷೇಕ ಮಂದಿ ಸಫರ್ ನಾವೇನ ಬಂದ್ರೆ ಆಗ ಹೇಳ್ತಾರೆ ಅವ್ರು. ಎಲ್ಲ ತರಗತಿ ಚೇಂಜ್ ಮಾಡ್ತೀವಿ ಯಾರನ್ನೇ ಹೇಳ್ಬೋದಾದ್ರು ನಿಮ್ ಗಮನ ಇಲ್ಲ ಸರ್ ಫೋನ್ ಇತ್ತಿಲ್ಲ ನೀವು ಸರ್ ಅದು ಯಾರು ಸಂಬಂಧಪಟ್ಟ ಪಂಚಾಯತ್ ಯಾರು ಸಂಬಂಧಪಟ್ಟ ನಾವ್ ಯಾರು ಹೇಳೋಣ ನಮ್ಮ ಹೋಗಿ ಬಾಗೇವಾಡಿ ಕುಂತಾರ ಹೇಳೋದೇರಿ ನಾವ್ ಇಲ್ಲಿ ಬಂದ ಹೇಳೋಣ ಬಸವನ ಬಂದ ಹಿಂಗ್ ಬಂದ ಬಂದ ಯಾವ ತಾಲೂಕು ಆಫೀಸರ್ ನಿನ್ನ ತನಕ ಒಂದು ಕಪ್ ಚಾ ಕೊಡಿದ್ರೆ ನೀವು ಹೇಳ್ಬೇಕು ನಾ ಇಲ್ಲ ಸಾವುಕಾರ ಬಿಟ್ಟು ಹೋಗ್ತಾನ ಯಾವ ಎಲ್ಲ ತಾಲೂಕು ಆಫೀಸರ್ ಚೇಂಜ್ ಮಾಡ್ಬೇಕು ಸಾವುಕಾರ ಹೈಕೋರ್ಟ್ ಕೇಸ್ ಐತೆ ಸರ್. ಈಗ ಅವ್ರ ಹೈಕೋರ್ಟ್ ಹೋಗಿದ್ದಾರೆ. ಹೈಕೋರ್ಟ್ ಇಂದ ಏನ್ ಡಿಸಿಷನ್ ಇಲ್ಲ ಕಳಿಸ್ತಾರ ಅವ್ರು ವೈಯಕ್ತಿಕ ಅವಕಾಶ ಬೇಡ, ವೈಯಕ್ತಿಕ ಸರ್ ನಾವು ಟೋಟಲ್ 99.9 ಕಿಲೋಮೀಟರ್ ವರ್ಕ್ ಮಾಡಿ ಸರ್. ರೋಡ್ ಸೈಡ್ ಕಂಡೀಷನ್ ವರ್ಕ್ ಮಾಡಿ ಸರ್. ಆಮೇಲೆ ಸರ್ ಗುರು ಸರ್ 400 ದೇವರಕಾಡು ಯೋಜನೆದಾಗ ಒಂದು 11,90,90,000 ಖರ್ಚು ಮಾಡಿ ದೇವರಕಾಡು ವರ್ಕ್ ಮಾಡಿ ಸರ್. ಟೋಟಲ್ ಸರ್ 30 ಕಿಲೋಮೀಟರ್ ರೋಡ್ ಸೈಡ್ ಸರ್. ಆಮೇಲೆ ದೇವರಕಾಡು ವರ್ಕ್ ಮಾಡಿದೆ ಸರ್. ಇಲ್ಲ ಸರ್ ಡಿಪಾರ್ಟ್ಮೆಂಟ್ ಹೇಳಿದಾಗ ಒಂದು ಮಾಡಿ ಸರ್. ಫ್ಲೆಕ್ಸಿ ಫಂಡ್ ಅಂತ ಬಂದಿದೆ ಸರ್. ಅದರ ರೋಡ್ ವರ್ಕ್ ಮಾಡಿ ಸರ್. ಟೋಟಲ್ ಸರ್ 23.64 ಸರ್. ಇವಾಗ ರೋಡ್ ಸೈಡ್ ಸರ್ ಬಿಟ್ಟು ಮಾಡಿದ್ರೆ ಟೋಟಲ್ ಸರ್ 49 ಕಿಲೋಮೀಟರ್ ವರ್ಕ್ ಮಾಡಿ ಸರ್. ಹಾಂ ಸರ್. ಟೋಟಲ್ ಸರ್ 11,000 ಗಿಡ ಅದರಲ್ಲಿ ಸರ್ ಆಲ ಅರಳಿ ಆಮೇಲೆ ಬಸರಿ ಸರ ಹಂಗೆ ತಪ್ಸಿ ಜಿಂದ್ರಾಳ ರೋಡ್ ಸರ್. ಸಹಾಪುರ ಚೌವತ್ತು ಗುಡಸ್ ಲಕ್ಷ್ಮೀ ಗುಡ್ಡ ಸರ್. ಆಮೇಲೆ ಹುಕ್ಕೇರಿ ಟು ನಿರ್ಸೋಸಿ ಗೇಟ್ ಸರ್. ಅಮ್ಮನಿಗೆ ಟು ಮುಗುಳಿ ಸರ್. ಆಮೇಲೆ ಎಲಿಮೂಡಿ ಟು ಕಮತ್ಮೂರು ಸರ್. ಹುಕ್ಕೇರಿ ಟು ಬೆಳವಿ ಟು ಅಮ್ಮನಿಗೆ ಸರ್. ಆಮೇಲೆ ಶಿರಟ್ಟಿ ಕೆಇ ಟು ಸಹಾಪುರ ಸರ್. ಗೋಟೂರು ಟು ಕೊಚ್ಚರಿ ಸರ್. ಆಮೇಲೆ ಕೋಣ ಕೆರೆ ಟು ಹಗಲ್ಗಾಜ ಚಿಕ್ಕೂರು ಸರ್. ಇಲ್ಲ ಸರ್ ಲಾಸ್ಟ್ ಟೈಮ್ ಮಾಡಿದ್ವಿ ಸರ್ ನಾವು. ಈಗ ಮುಂಚೆ ಹೇಳಿ ಸರ್ ಅವಾಗ ಇನ್ನೊಂದು ಗ್ಯಾಪ್ ಐತೆ ಸರ್. ಗ್ಯಾಪ್ ಆಗಿ ಇವರು ಬೈರಾಮ್ ಹಳೆರಾಮ್ ತಾಲೂಕಲ್ಲಿ ಇವರು ಗಿಡ ತಾಕಿರೋ ಸರ್. ಇವ್ರು ಏನ್ ಮಾಡ್ತಾರೆ ಜೆಸಿ ಬಿದ್ದವ್ರಿಗೆ ಮತ್ತೆ ಕಡೆ ಅದು ಮಾರೋದು ಪ್ರಯತ್ನ ಇದ್ದಾರೆ. ನಂಬರ್ ಸಲ ಕೊಟ್ಟು ಸ್ಪೆಷಲ್ ಸಾಹೇಬ್ ನಾನು 4 ಸಲ ಹೇಳ್ಬೇಕು ಸರ್ ಗಮನಿಸಿ. ಅವ್ರು ಇವ್ರ ನಂಬರ್ ಕೊಡ್ತಾರೆ. ಇವ್ರು ಕಡೆ ತೆಗೆದ ಫುಡ್ಡೆಲ್ಲ ಸರ್ದಾಗ್ಬಿಡ್ತಾರೆ. ಅಲ್ಲಿ ಗಿಡಗಳು ಹತ್ತಿದ್ದೆಲ್ಲ ಬಾಧ ಹೋಗ್ಬಿಡ್ತಾರೆ. ಇದನ್ನ ಬೈರಾಪುರ ಗುಡ್ದಾಗಿನ ಪ್ರಶ್ನೆ ಸರ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೊದಲು ಗಿಡಗಳು ಹಚ್ಬೇಕಾದ್ರೆ ತಿಂಗಳು ಆರಾಮ್ ತೆಗಿತಾರೆ. ಅವ್ರು ಇನ್ನೊಂದಾಗ ಬಿಟ್ಟು ಗಿಡ ಹಚ್ಚೋ ದೂರ ಮಳೆ ಈ ವರ್ಷ ಬಂದಿಲ್ಲ ಸರ್ ನಾವು. ಇಲ್ಲಿ ಆಯ್ತು ಸರ್. ಬರ್ಕೊಂಡ್ರಿ ಸರ್. ಬರ್ಕೊಂಡ್ರಿ ಕ್ರಾಸ್ ಟು ಜಿಲ್ಲಾ ರೋಡ್ ಸರ್. ಈಗ ಹೋಗ್ತಾ ನೋಡ್ರಿ. ಈಗ ಹೋಗ್ತಾ ಹಂಗ ನೋಡೋಣ ಚೆಕ್ ಮಾಡಕ್ ಟ್ರೈಲ್ ಮಾಡೋಣ. ಇದ್ ನೋಡಪ್ಪ ನಿಮ್ದು ಯಾವ ಮಾಡ್ಯಾರ ನೋಡ್ಕೊಬಾರ್ರಿ. ವಿಡಿಯೋ ಮಾಡ್ಕೊಬಾರ್ರಿ. ಓಕೆ ಕೋರ್ಸ್ ಈ ತರಬೇಕು. ಆ ಪಂಚಾಯತ್ ಎಲ್ಲ ಸಾಕು ಸುಮಾರು ತಕರಾರು
ಇಂಡಿವಿಜುವಲ್ ಮಾಡೋದು ನಾವು ಎಲ್ಲ ರಿಪ್ಲೇಸ್ ನಾಳೆ ತರಿಸ್ತೀವಿ. ನಿಮ್ದು ಯಾರು ಸಂಬಂಧಪಟ್ಟ ಏನಾದ್ರು ಡೌಟ್ಸ್ ಇತ್ತು ನಮ್ಮದು ಮಾಡಿಲ್ಲ ನಿಮ್ಮ ನಾಳೆ ತೊಗೊಂಡು ಡೀಟೇಲ್ ಆಗಿ ನಾಳೆ ಬಗ್ಗೆ ಟೈಮ್ ಕೊಡ್ತೀನಿ. ನಾಳೆ ಇದೇ ಇಲಾಖೆ ಇರುತ್ತೆ, ಬೇರೆ ಇಲಾಖೆ ಯಾರು ಬರೋದು ಅವಶ್ಯಕತೆ ಇಲ್ಲ. ಆಮ್ಯಾಗ ವಿಡಿಯೋಗಳು ಆಮ್ಯಾಗ ಅವ್ರಿಗೆ ಜೆ ಎಂಬುದು ಸಮಸ್ಯೆ ಇದೆ ಕನೆಕ್ಟ್ ಇವ್ರಿಗೆ ಅವ್ರಿಗೆ ಮ್ಯಾಚ್ ಆಗಬೇಕು. ಅವ್ರಿಗೆ ಆಮ್ಯಾಗ ವಿಲೇಜ್ ಅಪಾರ್ಟ್ಮೆಂಟ್ ಬರ್ತಾರೆ ಎಲ್ಲ ಟೋಟಲ್ BO ಆಫೀಸರ್ ಕಾಲೇಜ್ ಫಸ್ಟ್ ಇಯರ್ ಅಡ್ಮಿಷನ್ 18,20,000 ಹೋದಾರ BO ಮೇಡಮ್ ಕಾನ್ವೆಂಟ್ ಕಾಲೇಜ್ಗಳು ಅಡ್ಮಿಷನ್ 18,000 ಪ್ರೈವೇಟ್ ಫೀಸ್ ಲಿಮಿಟ್ ಐತೆ ಮೇಡಮ್. ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿರುತ್ತಾರೆ. 17 ಭವನಗಳ ಕಟ್ಟಡ ನಿರ್ಮಾಣಕ್ಕೆ ಮೊದಲನೇ ಕಂತಿನ ಅನುದಾನ ಬಿಡುಗಡೆಯಾಗಿರುತ್ತದೆ. ಅದೇ ರೀತಿಯಾಗಿ ಎಲ್ಲ 17 ಭವನಗಳಿಗೆ ಸಂಬಂಧಪಟ್ಟಂತೆ ಅಂದಾಜು ಪತ್ರಿಕೆಯನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಗಳು ಅಂದಾಜು ಪತ್ರಿಕೆಗಳನ್ನು ಸಲ್ಲಿಸಿದ್ದು, ಇನ್ನು ಒಂದು ಸಮುದಾಯದ ಭವನದ ಅಂದಾಜು ಪತ್ರಿಕೆಯನ್ನ ಸಲ್ಲಿಸುವ ಪ್ರಯತ್ನದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ.